ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಶಕ್ತಿವಂತನ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮವು ನಗರದ ಪಿವಿಎಸ್ ಬಳಿಯ ಜಿಲ್ಲಾ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ನಡೆಯಿತು. ಮಹಿಳಾ ಸ್ವಸಹಾಯ ಸಂಘ ಮತ್ತು ಎನ್ಒಜಿ ಸಂಪರ್ಕ ಅಭಿಯಾನ ಶಕ್ತಿವಂತನ ಅಭಿಯಾನವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರು ಉದ್ಘಾಟಿಸಿ ಮಾತನಾಡಿ, ಶಕ್ತಿವಂತನ ಅಭಿಯಾನವು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದ್ದು, ಎಲ್ಲ ಸ್ವಸಹಾಯ ಸಂಘಗಳಲ್ಲಿ ಸಭೆ ನಡೆಸಿ ಈ ಅಭಿಯಾನದ ಪ್ರಯೋಜನವನ್ನು ಪಡೆಯುವಂತೆ ಮಾಡುವ ಕೆಲಸವಾಗಬೇಕು ಎಂದರು. ಈ ಶಕ್ತಿವಂದನ ಕಾರ್ಯಕ್ರಮ ಮತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಚಿಂತನೆಗೆ ಪೂರಕವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅಂತ್ಯೋದಯ ಪರಿಕಲ್ಪನೆಯನ್ನು ಈ ದೇಶಕ್ಕೆ ಕೊಟ್ಟ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಅವರ ಮನಸ್ಸಲ್ಲಿ, ಅವರ ಬದುಕಿನಲ್ಲಿ ನಾವು ಸರ್ಕಾರ ಯಾವುದೇ ಕಾರ್ಯಕ್ರಮ ಮಾಡಿದರೂ ಅಥವಾ ಸಮಾಜದಲ್ಲಿ ಯಾವುದೇ ಕಾರ್ಯಕ್ರಮ ಸಮಾಜಕ್ಕೋಸ್ಕರ ಮಾಡಿದರೂ ಅದು ಕಟ್ಟ ಕಡೆಯ ಬಡವನ ತನಕ ಮುಟ್ಟಬೇಕು ಎನ್ನುವ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಆಗಿರುವಾಗ ಅವರ ಈ ಒಂದು ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಈ ಒಂದು ಶಕ್ತಿವಂದನ ಕಾರ್ಯಕ್ರಮದ ಕಾರ್ಯಾಗಾರ ಅತ್ಯಂತ ಅರ್ಥಪೂರ್ಣ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಯಾಕೆಂದರೆ ಇವತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಏನು ಯೋಜನೆಗಳನ್ನು ಅಂತ್ಯೋದಯ ಮುಖಾಂತರ ತಂದಿದೆ, ಅದು ಸ್ವಸಹಾಯಗಳ ಮುಖಾಂತರ ಜನಸಾಮಾನ್ಯರಿಗೆ ಬೇಕಾದಂಥ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಅದನ್ನು ಜನಸಾಮಾನ್ಯರಿಗೆ ತಿಳಿಸುವಂಥದ್ದು ಮತ್ತು ಅವರೊಟ್ಟಿಗೆ ಕೆಲಸ ಮಾಡುವಂಥ ಅತ್ಯಂತ ಒಂದು ದೊಡ್ಡ ಮಹತ್ತರವಾದ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ಸ್ವಾಭಾವಿಕವಾಗಿ ಒಂದು ಕಾರ್ಯಾಗಾರ ಅಂತ ಹೇಳಿದ ತಕ್ಷಣ ನಾನೆಲ್ಲ ಸಾಮಾನ್ಯ ಕಾರ್ಯಕರ್ತ ಆಗಿ ಬಂದ ಕಾರಣ ನನ್ನ ಮನಸ್ಸಿಗೆ ಕೂಡ ಅನಿಸುವುದು, ಕೆಲವರ ಕೈಯಲ್ಲಿ ಡೈರಿ ಇದೆ, ಕೆಲವರ ಕೈಯಲ್ಲಿ ಡೈರಿ ಇಲ್ಲ, ಕೆಲವರ ಮಸ್ತಕ ತುಂಬ ಗಟ್ಟಿರ್ಬೋದು, ಆದರೆ ಪುಸ್ತಕದಲ್ಲಿ ಬರೆದ್ರೆ ಮಾತ್ರ ಇನ್ನೂ ಹೆಚ್ಚು ಗಟ್ಟಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಎಲ್ಲರ ಮನಸ್ಸಲ್ಲಿ ಒಂದು ಪುಸ್ತಕ ಬೇಕು ಅಂತ ನನಗೆ ಅನಿಸ್ತದೆ ಮತ್ತು ನೀವು ಅದನ್ನು ಮುಂದಿನ ದಿನಗಳಲ್ಲಿ ಜಾರಿ ತರ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮ ಎಲ್ಲ ಮನಸ್ಸು ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಈ ಶಕ್ತಿವಂದನ ಕಾರ್ಯಕ್ರಮದ ಏನು ವಿಚಾರವನ್ನು ನಮಗೆ ತಿಳಿಸ್ತಾರೆ ಅದನ್ನು ನಾವು ನಮ್ಮ ಗ್ರಾಮ, ನಮ್ಮ ಬೂತಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕಿರುವಂಥ ಒಂದು ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ನೀವು ತಗೊಳ್ಳಿಕ್ಕೆ ಇಲ್ಲಿ ಕೂತ್ರೆ ಅದು ಸಾರ್ಥಕ ಆಗ್ತದೆ. ಇಲ್ಲದಿದ್ದರೆ ನಿಮ್ಮ ಮನಸ್ಸು ಎಲ್ಲಿಯಾ ತಲೆಯಲ್ಲಿದ್ದರೆ, ಎಲ್ಲಿಯಾ ಮೊಬೈಲಲ್ಲಿದ್ದರೆ, ಎಲ್ಲಿಯಾ ಒಂದು ಆಲೋಚನೆ ಇದ್ದರೆ ಇದು ಸಾರ್ಥಕ ಆಗುವುದಿಲ್ಲ. ನಾನು ಈ ಮಾತನ್ನು ಯಾಕೆ ಹೇಳಿದರೆ ನನ್ನ ಅನುಭವ ಹೇಳಿದ್ದು. ಅದರಿಂದ ನೀವು ಶಕ್ತಿವಂದನ ಕಾರ್ಯಕ್ರಮದ ಈ ಒಂದು ಅವಧಿಯನ್ನು, ಮುಂದೆ ಬರುವಂಥ 1 ಗಂಟೆ ಅವಧಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ತಗೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ನರೇಂದ್ರ ಮೋದಿ ಅವರು ಮೊನ್ನೆ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನ ಅಥವಾ ಭಾರತದ ಪ್ರತಿಯೊಬ್ಬನ ಮನಸ್ಸಲ್ಲಿರುವಂಥದ್ದು ಮುಂದೆ ಚುನಾವಣೆ ಇದೆ, ಈ ಚುನಾವಣೆಗೆ ಬೇಕಾದ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ರಲ್ಲ, ಗ್ಯಾರಂಟಿ ಕೊಟ್ರಲ್ಲ, ಆ ಥರ ಎಲ್ಲರ ತಲೆಯಲ್ಲಿತ್ತು ಏನೋ ಒಂದು ಮ್ಯಾಜಿಕ್ ಪ್ರೋಗ್ರಾಮ್ ಕೊಡ್ತಾರೆ, ಮುಂದಿನ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಏನಾದರೂ ಕಾರ್ಯಕ್ರಮ ಕೊಡ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ದೇಶದ ವಿತ್ತ ಸಚಿವರು ಯಾವುದೇ ಕಾರಣಕ್ಕೆ ಅಟ್ರಾಕ್ಷನ್ಸ್ ಪ್ರೋಗ್ರಾಮ್ ಯಾವುದು ಕೊಡಲಿಲ್ಲ. ಮುಂದಿನ 25 ವರ್ಷಗಳಿಗೆ ಏನು ಈ ಜಗತ್ತಿನಲ್ಲಿ ಭಾರತ ತಲೆ ಎತ್ತಿ ನಿಲ್ಲಬೇಕೆನ್ನುವ ರೀತಿಯಲ್ಲಿ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಮಾಡಬೇಕಾ, ಆ ದೃಷ್ಟಿಕೋನವನ್ನು ಮುಂದಿಟ್ಟುಕೊಂಡು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮವನ್ನು ಮುಂದಿಟ್ಟುಕೊಂಡು ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಎಂಥ ಒಂದು ಪ್ರಧಾನಿ, ಎಂಥ ಒಂದು ಕೇಂದ್ರ ಸರ್ಕಾರ. ನಾವು ನಿಜವಾಗಿ ಭಾಗ್ಯವಂತರು. ಎಲ್ಲಿಯಾದರೂ ಚುನಾವಣೆ ನಾನು ಗೆಲ್ಲಬೇಕು ಎನ್ನುವ ರೀತಿಯಲ್ಲಿ ಮಾಡುವುದನ್ನು ಬಿಟ್ಟು ನನ್ನ ದೇಶ, ನನ್ನ ಇಡೀ ಸಮಾಜ ಗಟ್ಟಿಯಾಗಬೇಕು ಎನ್ನುವ ರೀತಿಯಲ್ಲಿ ಅವರು ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಇದೇ ರೀತಿ ನಿನ್ನೆ ಇನ್ನೊಂದು ಮಾತು ಹೇಳಿದ್ರು, ನನಗೆ ಲೋಕಸಭೆ ಚುನಾವಣೆ ಬರುವುದಂದ್ರೆ ಕೆಲವರಿಗೆ ಹೆದರಿಕೆ, ಆದರೆ ನನಗೆ ಖುಷಿ ಅಂತ ಹೇಳಿದ್ರು. ಕೇಳಿದಿರಲ್ಲ ನೀವು? ನಿನ್ನೆ ಅವ್ರು ಹೇಳಿದ್ರು, ನನಗೆ ತುಂಬಾ ಖುಷಿ ಆಗ್ತದೆ. ನಾನು ನಿಮ್ಗೆ ಕೂಡ ಅದನ್ನೇ ಹೇಳ್ತಾ ಇರೋದು. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಇನ್ನು ಬರ್ತದೆ, ಇವ್ರು ಎಷ್ಟು ಸಲ ಕರೀತಾರಪ್ಪ, ಇವ್ರದ್ದು ಎಂಥ ಕಾರ್ಯಾಗಾರ, ಇನ್ನೊಂದು ಎಷ್ಟು ಕೆಲಸ ಕೊಡ್ತಾರೆ. ಒಂದು ಕಡೆಯಲ್ಲಿ ಗ್ರಾಮ ಚಲೋ ಕಾರ್ಯಕ್ರಮ, ಒಂದು ಕಡೆಯಲ್ಲಿ ಗೋಡೆ ಬರ ಕಾರ್ಯಕ್ರಮ, ಒಂದು ಕಡೆಯಲ್ಲಿ ವಿಶ್ವಕರ್ಮ ಯೋಜನೆಯ ಕಾರ್ಯಕ್ರಮ, ಒಂದು ಕಡೆ ಶಕ್ತಿವಂದನ ಕಾರ್ಯಕ್ರಮ, ಇನ್ನು ಬೇಕಾದಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಬೂತ್ ಮಟ್ಟದಲ್ಲಿ ನಾವೆಲ್ಲ ಈ ತರ ಕೊಟ್ಟ ಕಾರ್ಯಕ್ರಮವನ್ನು ಎಲ್ಲ ಮಾಡ್ಲಿಕ್ಕಿದೆ. ಗೋಡೆ ಬರದಲ್ಲಿದ್ದವರು ಕೂಡ ಇಲ್ಲಿರ್ಬೋದು, ಶಕ್ತಿವಂದನ ಕಾರ್ಯಕ್ರಮದಲ್ಲಿದ್ದವರು ಗ್ರಾಮ ಚಲೋದಲ್ಲಿ ಇರ್ಬೋದು, ಗ್ರಾಮ ಚಲೋದಲ್ಲಿದ್ದವರು ವಿಶ್ವಕರ್ಮ ಯೋಜನೆಯಲ್ಲಿ ಇರ್ಬೋದು, ವಿಕಸಿತ ಭಾರತ ಕಾರ್ಯಕ್ರಮದ ಜವಾಬ್ದಾರಿ ಕೂಡ ನಿಮ್ಗೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು. ಆದರೆ ನಾನು ವಿನಂತಿ ಮಾಡೋದು, ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಾಗ ಅತ್ಯಂತ ಖುಷಿಯಿಂದ ಮಾಡುವ ನಾವು.
ಕಾರ್ಯಕ್ರಮದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಲಾಯಿತು. ಮಾಜಿ ಮೇಯರ್ ಹಾಗೂ ಶಕ್ತಿವಂದನಾ ಅಭಿಯಾನದ ಪ್ರಭಾರಿಯಾದ ಪ್ರೇಮಾನಂದ ಶೆಟ್ಟಿಯವರು ಮಾತನಾಡಿ, ಅಭಿಯಾನದ ಮಹತ್ವ ಮತ್ತು ಸಮಿತಿ ರಚನೆ ಹಾಗೂ ಜವಾಬ್ದಾರಿಗಳ ಬಗ್ಗೆ ವಿವರಿಸಿದರು. ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಾಗಾರವನ್ನು ತುಮಕೂರು ನಗರದಲ್ಲಿ ಈಗಾಗಲೇ ಆಯೋಜನೆಯಾಗಿದೆ. ಜಿಲ್ಲಾ ಮಟ್ಟದ ಒಂದು ತಂಡವನ್ನು ಕೂಡ ರಚನೆಯಾಗಿದ್ದು, ಈ ತಂಡದ ಪ್ರಭಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ತಂಡದ ಸಂಚಾಲಕರಾಗಿ ನಮ್ಮ ಜಿಲ್ಲೆಯ ನೂತನ ಅಧ್ಯಕ್ಷೆಯಾದಂತಹ ಮಂಜುಳಾ ರಾವ್ ಅವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರ ಜೊತೆಗೆ ಆ ಜಿಲ್ಲಾ ಸಮಿತಿಯಲ್ಲಿ ಕೂಡ ನಮ್ಮ ಪೇರೆಂಟ್ ಬಾಡಿಯ ಒಂದು ಸದಸ್ಯರು, ಮಹಿಳಾ ಮೋರ್ಚಾದ ಸದಸ್ಯರು ಬಹಳ ಪ್ರಮುಖವಾಗಿ, ಅದರ ಜೊತೆಗೆ ವಿವಿಧ ಮೋರ್ಚಾಗಳ ಒಂದು ಸದಸ್ಯರುಗಳನ್ನು ಒಳಗೊಂಡಂಥ ಒಂದು ತಂಡ, ಅದರ ಜೊತೆಗೆ ಜನಪ್ರತಿನಿಧಿಗಳು ಕೂಡ ಆ ಒಂದು ತಂಡದಲ್ಲಿ ಬರ್ತಾರೆ, ಸ್ಥಳೀಯ ಜನಪ್ರತಿನಿಧಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗಬೇಕಿದ್ರೆ ಕಾಲಮಿತಿಯೊಳಗಡೆ ವಿವಿಧ ಸ್ತರಗಳಲ್ಲಿ ನಡೆಯುವಂಥ ಸಭೆಗಳಿರ್ಬೋದು, ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಕಾಲಕ್ಕಾದರೆ ಈ ಕಾರ್ಯಕ್ರಮ ಶಕ್ತಿವಂದನಾ ಕಾರ್ಯಕ್ರಮ ಏನಿದೆ ಇದು ಅಂತಿಮವಾಗಿ ಇದೇ ತಿಂಗಳ 22, 23ರಲ್ಲಿ ಅಂತ್ಯಗೊಳ್ಳಬೇಕು. ಹೇಳಿದರೆ ಈ ದೇಶದ ನಮ್ಮ ನೆಚ್ಚಿನ ಪ್ರಧಾನಿಯಾದಂತಹ ನರೇಂದ್ರ ಮೋದಿಜಿಯವರು ಅದು ತಾರೀಕು ನಿಗದಿಯಾಗಲಿಲ್ಲ, ಇದೇ ತಿಂಗಳ 22 ಅಥವಾ 23ರಂದು ರಾಜ್ಯದ ವಿವಿಧ ಮಂಡಲಗಳಲ್ಲಿ, ಜಿಲ್ಲಾ ಸ್ತರಗಳಲ್ಲಿ ಏನು ನಮ್ಮ ಸ್ವಸಹಾಯ ಗುಂಪಿನ ಸದಸ್ಯ ಬಂಧುಗಳ ಜೊತೆ ನೇರವಾಗಿ ಸಂವಾದ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಅಂತಿಮ ನಾವು ಕೊಡಲಿಕ್ಕಿದ್ದೇವೆ. ಈ ನಿಟ್ಟಿನಲ್ಲಿ ಶಕ್ತಿ ಬಂಧನದ ಅಭಿಯಾನದ ಮೂಲ ಉದ್ದೇಶ ಏನು ಹೇಳಿದರೆ, ಕೇಂದ್ರ ಸರ್ಕಾರದ ಏನು ಬಹಳ ಒಂದು ಜನಪ್ರಿಯ ಕಾರ್ಯಕ್ರಮ ಸ್ವಸಹಾಯ ಗುಂಪುಗಳ ಒಂದು ರಚನೆ ಇರ್ಬೋದು, ಆ ಸ್ವಸಹಾಯ ಗುಂಪುಗಳ ಒಂದು ಏನು ಸುತ್ತು ಅನುದಾನ ರಿವಾಲ್ವಿಂಗ್ ಫಂಡನ್ನು ಕೇಂದ್ರ ಸರ್ಕಾರದಿಂದ ನೇರವಾಗಿ ಬರುವಂತಹ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ಆ ನಿಧಿಯ ಏನು ಅವರಿಗೆ ಬೇಕಿರುವಂತಹ ಆ ಫಂಡಿಗೆ ಬೇಕಿರುವಂತಹ ಒಂದು ಸಬ್ಸಿಡಿಯಲ್ಲಿ ಆ ಸಾಲವನ್ನು ಒದಗಿಸುವಂತಹ ಕಾರ್ಯಕ್ರಮ ಇರ್ಬೋದು. ಇದನ್ನು ನಿರಂತರವಾಗಿ ಮಾನಿಟರ್ ಮಾಡಲಿಕ್ಕೆ ಏನು CRPಗಳು ಅಂದರೆ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಏನಿದ್ದಾರೆ, BOಗಳಿದ್ದಾರೆ, ಅಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿಲೇಜ್ ಆರ್ಗನೈಸರ್ಸ್ ಅಂತ ಯಾರಿದ್ದಾರೆ, ಇವರಿಗೆಲ್ಲರಿಗೂ ಕೂಡ ಬರುವಂತಹ ಸಂಭಾವನೆ ಇರ್ಬೋದು, ಅದಕ್ಕೆ ಬೇಕಿರುವಂತಹ ಸಬ್ಸಿಡಿ ಇರ್ಬೋದು, ಸುತ್ತು ನಿಧಿ ಇರ್ಬೋದು, ಇದೆಲ್ಲವೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಕಾರ್ಯಕ್ರಮಗಳು. ಹಾಗಾಗಿ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಮುಂದಿನ ದಿವಸಗಳಲ್ಲಿ ಅದನ್ನು ವಿಸ್ತರಣೆ ಮಾಡಬೇಕು. ಈ ಕಾರ್ಯಕ್ರಮದ ಉದ್ದೇಶ, ಇದರ ಬಗ್ಗೆ ಇನ್ನಷ್ಟು ಜನಸಾಮಾನ್ಯರಿಗೆ ತಿಳಿಸಬೇಕೆನ್ನುವಂಥ ಮೂಲ ಉದ್ದೇಶದಿಂದ ಈ ಅಭಿಯಾನವನ್ನು ಮಾಡಿಕೊಂಡಿರುವಂಥದ್ದು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಿಶೋರ್ ಕುಮಾರ್ ಮತ್ತು ಯತೀಶ್ ಅರ್ವಾನ್, ಲೋಕಸಭಾ ಚುನಾವಣೆಯ ಜಿಲ್ಲಾ ಸಂಚಾಲಕರಾದ ನಿತಿನ್ ಕುಮಾರ್ ಹಾಗೂ ಮಂಡಲದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.